ಸರ್ ನಮಸ್ಕಾರ. ನಮಸ್ಕಾರ. ಯಶಸ್ವಿಯಾದಂಥ ಒಂದು ರೈತರ ದಿನಾಚರಣೆ ಇವತ್ತು ನಿಮ್ಮ ತಾಲೂಕಿನಲ್ಲಿ ಮದ್ದೂರಿನಲ್ಲಿ ಮಾಡಿರುವಂಥದ್ದು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮಗೆ ವೈಯಕ್ತಿಕವಾಗಿ ಖುಷಿಯಾಗಿದೆ. ನಮ್ಮ ಎಲ್ಲ ಪ್ರಗತಿಪರ ಸಂಘಟನೆಗಳು, ರೈತ ಕಾರ್ಯಕರ್ತರು, ನಮ್ಮ ಹಿರಿಯ ಮುಖಂಡರುಗಳು, ಮೊದಲು ಕೂಡ ವಿಶೇಷವಾಗಿ ನಮ್ಮ ರಾಮನಗರ ಜಿಲ್ಲೆ ಚನ್ನಪಟ್ಟ ತಾಲೂಕಿನ ನಮ್ಮ ಸಿ ಪ್ರಸಾದ್ ಅವರು, ನಮಗೆ ಮಾರ್ಗದರ್ಶಕರು ಅವರು ಕೂಡ ನಮ್ಮ ಚಳುವಳಿ ಇದಕ್ಕೆ ಕಟ್ಕೊಂಡು ಬಂದಿರತಕ್ಕಂಥವ್ರು ಪ್ರೊಫೆಸರ್ ಎಂ ಡಿ ಎನ್ನು ಮತ್ತು ಪುಟ್ಟಣ್ಣಯ್ಯನವರು, ಸುಂದರೇಶ್ವರವರು, ಎಚ್ ಎಸ್ ಸುಬ್ರಪ್ಪನವ್ರನ್ನ ಒಡನಾಟ ಇದ್ದಂಥವರು ಅವರು ಕೂಡ ಈ ಸಭೆಯಲ್ಲಿ ಮಹತ್ವವಾಗಿ ತುಂಬ ವಿಚಾರನ ಹಂಚಿಕೊಂಡ್ರು. ಹಾಗೆ ಈ ಕಾರ್ಯಕ್ರಮಕ್ಕೆ ಹೊರಗೆ ಮತ್ತು ಒಳಗೆ ಎಲ್ಲ ಪ್ರತ್ಯಕ್ಷವಾಗಿ ತುಂಬಾ ಮತ್ತೆ ಪರೋಕ್ಷವಾಗಿ ಕೂಡ ಇನ್ನು ಅನೇಕರು ಇಲ್ಲಿ ಸ್ಪಂದಿಸಿ ಈ ಕಾರ್ಯಕ್ರಮನ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಏನಾದರೂ ಮಾಡಿ ಒಂದು ಕಾರ್ಯಕ್ರಮನ ಒಂದು ಯಶಸ್ವಿಗೊಳಿಸಬೇಕು. ಯಾಕೆಂತ ಹೇಳಿದ್ರೆ ಇವಾಗ ಇಂಥ ಸಂದರ್ಭ ಅಂತ ಹೇಳಿದ್ರೆ ಇವಾಗೆಲ್ಲ ಸುಗ್ಗಿ ಕಾಲದಲ್ಲೂ ಕೂಡ ಎಲ್ಲ ಜನರು ತುಂಬ ಕಷ್ಟ, ತುಂಬ ಲೇಬರ್ ಆಳುಗಳು ತುಂಬ ಸಮಸ್ಯೆ. ಅಂತ ಸಮಯದಲ್ಲೂ ಕೂಡ ಇವತ್ತು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಏನು ಸಂವಿಧಾನ ಕೊಟ್ಟ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಭವನ ಇದೆಯಲ್ಲ ನಮ್ಮ ಭಾರತೀಯ ನಗರದಲ್ಲಿ, ಆ ಕಾರ್ಯಕ್ರಮದಲ್ಲಿ ತುಂಬ ಈ ವೇದಿಕೆಯಲ್ಲಿ ತುಂಬ ಕಾರ್ಯಕ್ರಮದಲ್ಲಿ ತುಂಬ ಜನ ತುಂಬಿಕೊಂಡಿದ್ರು. ಖುಷಿ ಆಯಿತು. ಇಲ್ಲ ಹೊರಗಡೆ ಇದ್ದಂಥಕ್ಕಂಥವ್ರು ಆಲಿಸ್ಕೊಂಡ್ರು ಏನು ಸಮಸ್ಯೆ ಅಂತೇಳಿ ಸುಮಾರು 3 ಗಂಟೆಗಳ ಕಾಲ ಸುದೀರ್ಘವಾಗಿ ಕಾರ್ಯಕ್ರಮ ನಡೀತು. ಹೇಗೆಂತ ಹೇಳಿದ್ರೆ ನಿಮ್ಮ ಈ ಮೇಡಮ್ ಮಾತಾಡ್ದಂಗೆ ಜೀವರಾಮಚಂದ್ರ ಇರ್ಬೋದು, ಕುಸಮಣ್ಣ ಇರ್ಬೋದು, ನಮ್ಮ ಮಂಜೇಶ್ ಗೌಡ ಇರ್ಬೋದು, ನಮ್ಮ ಯುವ ಚಂದ್ರಣ್ಣ ಇರ್ಬೋದು, ಅನೇಕರು ಕೂಡ ಮುಂದಿನ ದಿನಗಳಲ್ಲಿ ಇದನ್ನ ರೈತ ಕಾರ್ಯಕ್ರಮ ಅಂತ ಹೇಳಿದ್ರೆ ಸರ್ಕಾರಿ ಮಟ್ಟದಲ್ಲಿ ನಡೀಬೇಕು, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಈ ದಿನಾಚರಣೆಗಳಾಗಬೇಕು. ಏನು ಜಯಂತಿಗಳನ್ನ ಮಾಡ್ತೇವೆ, ಕ್ಯಾಲೆಂಡರ್ ನೋಡಿಕೊಂಡು ಜಯಂತಿಗಳನ್ನ ನೋಡ್ತೀವಲ್ಲ, ಅದೇ ರೀತಿ ಕೂಡ ಇದು ಮುಂದೆ ರೈತ ದಿನಾಚರಣೆ ಅಂದರೆ ಏನು ಅಂತನ್ನ ಮಂದಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ನಾವು ದೇಶಕ್ಕೆ ಅನ್ನ ಆಹಾರ ಕೊಡ್ತಕ್ಕಂಥವ್ರು, ಪ್ರಾಣಿ ಕೃಷಿಗಳಿಗೆ ಆಹಾರ ಕೊಡುವಂಥ ನಾವು ರೈತಾಪಿ ವರ್ಗ, ನಮ್ಮದು ಕೂಡ ಆಚರಣೆ ಆಗಬೇಕು ದಿನಾಚರಣೆ. ಹಾಗಾಗಿ ನಮಗೂ ನಾವೇ ಹೆಮ್ಮೆ ಪಡುವಂಥ ವಿಚಾರ. ಹಾಗಾಗಿ ಇವತ್ತು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸ್ಪಂದಿಸಿ ಯಶಸ್ಸನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಸೋಷಿ ಪ್ರಕಾಶ್, ಮಂಡ್ಯ ಜಿಲ್ಲೆ. ಥ್ಯಾಂಕ್ ಯು.